ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹೇಮಲತಾ ಜೆ ಶರ್ಮಾ ಅವರಿಂದ ಗ್ರಂಥಾಲಯದ ಮಹತ್ವ ಈ ಕುರಿತು ಭಾಷಣ. ಪುಸ್ತಕ ಭಂಡಾರ ಎಂಬ ಹೆಸರು ಈಚೆಗೆ ಬಂದದ್ದಾಗಿರಬೇಕು. ಹಿಂದೆ ಗ್ರಂಥ ಭಂಡಾರ, ಗ್ರಂಥಾಲಯ ಎಂಬ ಹೆಸರುಗಳು ಪ್ರಚಾರದಲ್ಲಿದ್ದವು. ಅವಕ್ಕಿಂತ ಮುಂಚೆ ಸರಸ್ವತಿ ಭಂಡಾರ ಎಂಬ ಹೆಸರು ಪ್ರಚಾರದಲ್ಲಿದ್ದಂತೆ ಕಂಡುಬರುತ್ತದೆ. ಅದರ ಮುಂದುವರಿದ ಭಾಗವಾಗಿ ಈಗ ಬಸವಣ್ಣನವರ ಅರಿವೇ ಗುರು ಎಂಬುದರಿಂದ ಅರಿವು ಕೇಂದ್ರ ಎಂದಾಗಿದೆ. ಪುಸ್ತಕ ಎಂಬ ಶಬ್ದವು ಮಹಾಪುರಾಣದಲ್ಲಿ ಕಂಡುಬರುತ್ತದೆ. ಒಂದು ಕಾಲದಲ್ಲಿ ಗ್ರಂಥಾಲಯಗಳು ಪುಸ್ತಕಗಳನ್ನು ರಕ್ಷಿಸುವ, ಕಾಪಾಡುವ ಸ್ಥಳಗಳಾಗಿದ್ದವು. ಗ್ರಂಥಪಾಲಕನು ರಕ್ಷಕನ ಕಾರ್ಯವನ್ನು ಮಾಡಬೇಕಾಗಿತ್ತು. ಗ್ರಂಥಾಲಯಕ್ಕೆ ಬಂದವರು ತಮ್ಮ ಅಭ್ಯಾಸಕ್ಕೆ ಬೇಕಾದ ಗ್ರಂಥಗಳ ಬಗ್ಗೆ ಅವರೇ ತಿಳಿದಿರಬೇಕಾಗಿತ್ತು. ಹೆಚ್ಚೆಂದರೆ ಗ್ರಂಥಪಾಲಕನು ಓದುಗರಿಗೆ ಬೇಕಾದ ಗ್ರಂಥಗಳನ್ನು ತೆಗೆದುಕೊಡಬಹುದಾಗಿತ್ತು. ಓದುಗರಿಗೂ ಗ್ರಂಥಪಾಲಕನಿಗೂ ಮತ್ತಾವ ಸಂಬಂಧವೂ ಇರುತ್ತಿರಲಿಲ್ಲ. ಗ್ರಂಥಪಾಲಕನು ಪುಸ್ತಕಕ್ಕೆ ಯಾವ ಹಾನಿಯೂ ಆಗದಂತೆ ಗಮನವಿಡುತ್ತಿದ್ದನು ಅಷ್ಟೇ. ತ್ರಿದೇವಂ ಪುಸ್ತಕಂ ವಿದ್ಯಾತ್ ಸೂತ್ರಂ ವಾಸುಕಿರುಚ್ಯತೆ. ಪುಸ್ತಕವು ತ್ರಿಮೂರ್ತಿಗಳ ಸ್ವರೂಪವೆಂದು ತಿಳಿಯಬೇಕು. ಪುಸ್ತಕವನ್ನು ಕಟ್ಟುವ ದಾರವನ್ನು ಆದಿಶೇಷನೆಂದು ಕರೆಯುತ್ತಾರೆ. ಪುಸ್ತಕದ ಆಕಾರದ ಬಗ್ಗೆಯೂ ಒಂದು ಮಾತು ಬರುತ್ತದೆ. ದ್ವಾತ್ರಿಂಶ ದಂಗುಲೈರ್ಯುಕ್ತಂ ಕರ್ತವ್ಯಂ ಪುಸ್ತಕೋತ್ತಮಂ. 32 ಅಂಗುಲಗಳಷ್ಟು ಉದ್ದವಾಗಿರುವುದೇ ಉತ್ತಮವಾದ ಪುಸ್ತಕ ಅಂತ ಗ್ರಂಥವನ್ನೇ ಸಿದ್ಧಪಡಿಸಬೇಕು. ಕ್ರಿಸ್ತಶಕ 7ನೇ ಶತಮಾನಕ್ಕೆ ಸೇರಿದ ಹರ್ಷಚರಿತದಲ್ಲಿ ಬಾಣನು ಕಾಮರೂಪದ ಭಾಸ್ಕರವರ್ಮನ್ ಎಂಬವನು ಹರ್ಷವರ್ಧನನಿಗೆ ಪುಸ್ತಕಗಳನ್ನು ಕಾಣಿಕೆಯಾಗಿದ್ದ ವಿವರಗಳನ್ನು ಹೇಳಿದ್ದಾನೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ಪುಸ್ತಕ ಎಂಬ ಶಬ್ದವು ಕಾಣಬರುತ್ತದೆ. ಅದಕ್ಕೆ ಅಲ್ಲಿ ಬರೆದಿರುವುದು ಎಂಬ ಅರ್ಥವಿರುವಂತೆ ಕಾಣುತ್ತದೆ. ಭೂರ್ಜಪತ್ರದಲ್ಲಿ ತಾಳೆಗರಿಗಳಲ್ಲಿ ಲಿಖಿಸುವುದು ಪ್ರಾಚೀನ ಕಾಲದಲ್ಲಿ ಅಭ್ಯಾಸವಾಗಿತ್ತು. ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸೇರಿದ ಮಹಾವಸ್ತುವಿನಲ್ಲಿ 10 ಬಗೆಯ ಬೇರೆ ಬೇರೆ ಲಿಪಿಗಳ ಹೆಸರುಗಳಿವೆ. ಪುಷ್ಕರಸಾಲಿ, ಖರೋಷ್ಠಿ, ಯವನನಿ, ಬ್ರಾಹ್ಮಿ, ಕೂಟಲಿಪಿ, ಪುಷ್ಪಲಿಪಿ, ಸತ್ತುಲಿಪಿ, ಪ್ರತ್ಯಾಸಲಿಪಿ, ರೇಖಾಲಿಪಿ, ಮುದ್ರಾಲಿಪಿ ಎಂಬ ಹೆಸರುಗಳಿವೆ. ಸಂಸ್ಕೃತ ಹಸ್ತಪ್ರತಿಗಳಲ್ಲಿ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ತಾಳೆಗರಿಯಲ್ಲಿ ಬರೆದ ಗ್ರಂಥಗಳ ವಿಷಯಗಳು ಕೇಳಿಬರುತ್ತವೆ. ಆದರೆ ಕ್ರಿಸ್ತಶಕ 14ನೇ ಶತಮಾನಕ್ಕಿಂತ ಮುಂಚಿನ ತಾಳೆಗರಿಯು ಗ್ರಂಥಗಳು ದೊರೆಯುವುದು ಕಷ್ಟವೆಂದು ಹೇಳಬೇಕು. ಹೀಗೆ ತಾಳೆಗರಿಯಿಂದ ಕಾಗದಕ್ಕೆ ಪ್ರತಿ ಮಾಡಿ ನಮಗೆ ಹಳೆಯ ಗ್ರಂಥಗಳು ದೊರೆತಿವೆ. ಇವುಗಳಿಂದ ಗ್ರಂಥರಾಶಿ ಬೆಳೆದಿದೆ. ಗ್ರಂಥಾಲಯಗಳು ಹುಟ್ಟಿಕೊಂಡಿದೆ. ಕಲ್ಕತ್ತಾದಲ್ಲಿರುವ ನ್ಯಾಷನಲ್ ಲೈಬ್ರರಿ ಭಾರತದ ಬಹುದೊಡ್ಡ ಪುಸ್ತಕ ಭಂಡಾರವಾಗಿದೆ. ಪದ್ಮಶ್ರೀ ಡಾಕ್ಟರ್ ಎಸ್.ಆರ್. ರಂಗನಾಥನ್ ರವರು ಭಾರತದ ಗ್ರಂಥಾಲಯ ಪಿತಾಮಹರಾಗಿದ್ದಾರೆ. ಗ್ರಂಥಾಲಯದ ಪಂಚಸೂತ್ರಗಳು: 1. ಗ್ರಂಥಗಳು ಉಪಯೋಗಕ್ಕಾಗಿ. 2. ಪ್ರತಿಯೊಬ್ಬ ಓದುಗರಿಗೆ ಅವರ ಪುಸ್ತಕ. 3. ಪ್ರತಿಯೊಂದು ಪುಸ್ತಕಕ್ಕೆ ಅದರ ಓದುಗ. 4. ಓದುಗನ ಸಮಯ ಉಳಿಸಿ. 5. ಗ್ರಂಥಾಲಯ ಒಂದು ಬೆಳೆಯುವ ಶಿಶು. ಒಬ್ಬ ವ್ಯಕ್ತಿಯ ಜ್ಞಾನವನ್ನು ವಿಸ್ತರಿಸಲು ಗ್ರಂಥಾಲಯ ಉಪಯುಕ್ತ ಮಾಧ್ಯಮವಾಗಿದೆ. ಸರಾಸರಿ ವರ್ಗದ ಜನರ ಆಸಕ್ತಿ ಅಥವಾ ಅಗತ್ಯವಿರುವ ಎಲ್ಲ ಪುಸ್ತಕಗಳನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಹಣದ ಅಭಾವದಲ್ಲಿ ಅವನು ಜ್ಞಾನ ಮತ್ತು ಶಿಕ್ಷಣದಿಂದ ವಂಚಿತನಾಗುತ್ತಾನೆ. ಆದರೆ ಗ್ರಂಥಾಲಯದ ಮೂಲಕ ಎಲ್ಲ ಬಗೆಯ ಪುಸ್ತಕಗಳು ಮತ್ತು ಅವುಗಳ ಜ್ಞಾನವನ್ನು ಯಥೇಚ್ಛವಾಗಿ ಬಳಸಿಕೊಳ್ಳಬಹುದು. ಪುಸ್ತಕ ಓದುವುದರಿಂದ ಆಗುವ ಲಾಭಗಳು ಹೀಗಿವೆ. ಪ್ರತಿಯೊಬ್ಬರೂ ವಿಭಿನ್ನ ವಿಷಯಗಳ ಪುಸ್ತಕಗಳನ್ನು ಓದುವುದನ್ನು ಇಷ್ಟಪಡುತ್ತಾರೆ. ಯಾವುದೇ ವಯಸ್ಸಿನ ಮಕ್ಕಳು, ವೃದ್ಧರು ಮತ್ತು ಯುವಕರು ತಮ್ಮ ಹವ್ಯಾಸಗಳಿಗೆ ಅನುಗುಣವಾಗಿ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ವಿಭಿನ್ನ ವಿಷಯಗಳ ಪುಸ್ತಕಗಳನ್ನು ಓದುವ ಮೂಲಕ ಪ್ರತಿಯೊಂದು ಕ್ಷೇತ್ರದ ಜ್ಞಾನವು ವ್ಯಕ್ತಿಯಲ್ಲಿ ಹೆಚ್ಚಾಗುತ್ತದೆ. ಕಥೆಗಳು, ಕಾದಂಬರಿಗಳು, ನಾಟಕಗಳು ಇತ್ಯಾದಿಗಳನ್ನು ಓದುವುದರಿಂದ ವ್ಯಕ್ತಿಯಲ್ಲಿ ಕಾಲ್ಪನಿಕತೆ ಹೆಚ್ಚಾಗುತ್ತದೆ. ಪುಸ್ತಕವನ್ನು ಓದುವಾಗ ಒಬ್ಬ ವ್ಯಕ್ತಿಯು ಕಥೆಯಲ್ಲಿ ಅಥವಾ ಪುಸ್ತಕದಲ್ಲಿ ಬರೆದ ಘಟನೆಯಲ್ಲಿ ಕಳೆದು ಹೋಗಿ ಫ್ಯಾಂಟಸಿಗೆ ಹೋಗುತ್ತಾನೆ. ಅಧ್ಯಯನಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಓದುವ ಮೂಲಕ ಒಬ್ಬ ವ್ಯಕ್ತಿಯು ಶಿಕ್ಷಣ ಪಡೆಯುತ್ತಾನೆ ಮತ್ತು ಅವನ ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಜಾಗೃತಿ ಪುಸ್ತಕಗಳನ್ನು ಓದುವುದರಿಂದ ಧೈರ್ಯ ಬರುತ್ತದೆ. ಸಾಹಿತ್ಯ ಪುಸ್ತಕವು ಸಾಮಾಜಿಕ ಮಾಹಿತಿಯನ್ನು ನೀಡುತ್ತದೆ.
ಐತಿಹಾಸಿಕ ಪುಸ್ತಕಗಳು ಗ್ರಂಥಾಲಯದಲ್ಲಿ ಲಭ್ಯವಿರುತ್ತವೆ. ಅದನ್ನು ಓದುವ ಮೂಲಕ ಒಬ್ಬ ವ್ಯಕ್ತಿಯು ಪ್ರಪಂಚದ ಆಸಕ್ತಿದಾಯಕ ಇತಿಹಾಸವನ್ನು ತಿಳಿದುಕೊಳ್ಳಬಹುದು. ಭಾರತದ ಹಳ್ಳಿಯಲ್ಲಿ ಗ್ರಂಥಾಲಯದ ಅವಶ್ಯಕತೆ ಇದೆ. ಇದರಿಂದ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ಮತ್ತು ಅವರ ಜ್ಞಾನವನ್ನು ಹೆಚ್ಚಿಸಬಹುದು. ಗ್ರಾಮದ ಜನರಿಗೆ ಹೊಸ ಆಯಾಮಗಳನ್ನು ನೀಡುವ ಅವಶ್ಯಕತೆ ಇದೆ. ಗ್ರಂಥಾಲಯವು ಅಧ್ಯಯನ ಮಾಡಲು ಉತ್ತಮ ಸ್ಥಳವಾಗಿದೆ. ಇಂದು ಅನೇಕ ನಗರಗಳಲ್ಲಿ ನಾವು ಅನೇಕ ಗ್ರಂಥಾಲಯಗಳನ್ನು ನೋಡುತ್ತೇವೆ. ನಿರುದ್ಯೋಗಿಯಾಗಿದ್ದರೆ ಗ್ರಂಥಾಲಯವನ್ನು ಉದ್ಯೋಗವನ್ನಾಗಿ ಮಾಡಬಹುದು. ಗ್ರಂಥಾಲಯಗಳಲ್ಲಿ ದೊಡ್ಡ ಮತ್ತು ಸಣ್ಣ ಗ್ರಂಥಾಲಯಗಳಿವೆ. ಅಲ್ಲಿ ಜನರು ಹೋಗಿ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬಹುದು. ಇವುಗಳಲ್ಲದೆ ಕೆಲವು ಪುಸ್ತಕ ಪ್ರಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸಹ ಚಲಿಸುವ ಗ್ರಂಥಾಲಯವನ್ನು ಪ್ರಾರಂಭಿಸಿದರು. ಇದು ತುಂಬ ಆಸಕ್ತಿದಾಯಕ ಮತ್ತು ಉಪಯುಕ್ತ ವಿಧಾನವಾಗಿದೆ. ಅನೇಕ ಪುಸ್ತಕಗಳನ್ನು ಚಲಿಸುವ ವ್ಯಾನ್ ಅಥವಾ ಟ್ರಾಲಿ ಟ್ರಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಇವು ಬೀದಿಗಳಲ್ಲಿ ಸಂಚರಿಸುತ್ತವೆ. ಗ್ರಾಮಗಳು, ಪಟ್ಟಣಗಳು, ನಗರಗಳಲ್ಲಿನ ಜನರಿಗೆ ಪುಸ್ತಕಗಳನ್ನು ನೀಡಲಾಗುತ್ತದೆ. ನಗರಕ್ಕೆ ಬಂದು ದುಬಾರಿ ಪುಸ್ತಕಗಳನ್ನು ಖರೀದಿಸಲು ಸಾಧ್ಯವಾಗದ ಜನರಿಗೆ ಪುಸ್ತಕಗಳು ಮತ್ತು ಜ್ಞಾನವನ್ನು ನೀಡುವುದು ಇದರ ಉದ್ದೇಶ. ಜ್ಞಾನ ಮತ್ತು ಸಂಸ್ಕೃತಿಯ ಹೆಬ್ಬಾಗಿಲುಗಳಾಗಿ ಗ್ರಂಥಾಲಯಗಳು ಸಮಾಜದಲ್ಲಿ ಮೂಲಭೂತ ಪಾತ್ರವನ್ನು ನಿರ್ವಹಿಸುತ್ತವೆ. ಅವರು ನೀಡುವ ಸಂಪನ್ಮೂಲಗಳು ಮತ್ತು ಸೇವೆಗಳು ಕಲಿಕೆಗೆ ಅವಕಾಶವನ್ನು ಸೃಷ್ಟಿಸುತ್ತವೆ, ಸಾಕ್ಷರತೆ ಮತ್ತು ಶಿಕ್ಷಣವನ್ನು ಬೆಂಬಲಿಸುತ್ತದೆ. ಒಮ್ಮೆ ನೀವು ಗ್ರಂಥಾಲಯದ ಸದಸ್ಯರಾದ ನಂತರ ಒಬ್ಬ ವ್ಯಕ್ತಿಯು ತನ್ನ ಆಯ್ಕೆಯ ಯಾವುದೇ ಪುಸ್ತಕವನ್ನು ಗ್ರಂಥಾಲಯದಲ್ಲಿ ಓದಬಹುದು ಅಥವಾ ಎರವಲು ಪಡೆದುಕೊಂಡು ಹೋಗಿ ಓದಬಹುದು. ನಿಗದಿತ ದಿನದೊಳಗೆ ಕೊಂಡೋದ ಪುಸ್ತಕವನ್ನು ಗ್ರಂಥಾಲಯಕ್ಕೆ ತಲುಪಿಸಬೇಕು. ಎಲ್ಲ ವಿಷಯಗಳ ಪುಸ್ತಕಗಳನ್ನು ಖರೀದಿಸುವುದು ಎಲ್ಲರಿಗೂ ಸುಲಭವಲ್ಲ. ಕೆಲವು ಬಡ ಜನರು ದುಬಾರಿ ಪುಸ್ತಕಗಳನ್ನು ಪಡೆಯಲು ಸಾಧ್ಯವಿಲ್ಲ. ಅವರಿಗೆ ಗ್ರಂಥಾಲಯವು ಬಹಳ ಸುಲಭವಾಗಿ ಮತ್ತು ಸುಲಭವಾದ ಪುಸ್ತಕಗಳ ಮಾಧ್ಯಮವಾಗಿದೆ. ಅನೇಕ ಜನರು ಒಂದೇ ವೆಚ್ಚದಲ್ಲಿ ಪ್ರಯೋಜನ ಪಡೆಯುತ್ತಾರೆ. ಪುಸ್ತಕವು ಗ್ರಂಥಾಲಯಕ್ಕೆ ಬಂದ ನಂತರ ಅದನ್ನು ಅನೇಕ ಜನರು ಓದುತ್ತಾರೆ, ಮತ್ತೆ ಅದನ್ನು ಗ್ರಂಥಾಲಯಕ್ಕೆ ಹಿಂದಿರುಗಿಸುತ್ತಾರೆ ಮತ್ತು ಅದನ್ನು ಬೇರೊಬ್ಬರಿಗೆ ಓದಲು ಕೂಡ ಬಳಸಲಾಗುತ್ತದೆ. ಗ್ರಂಥಾಲಯದಲ್ಲಿ ಒಬ್ಬ ವ್ಯಕ್ತಿಯು ಕಡಿಮೆ ವೆಚ್ಚದಲ್ಲಿ ಅನೇಕ ಪುಸ್ತಕಗಳನ್ನು ಓದಬಹುದು ಮತ್ತು ಅವನ ಜ್ಞಾನವನ್ನು ಹೆಚ್ಚಿಸಬಹುದು. ಒಬ್ಬ ವ್ಯಕ್ತಿಯು ಒಮ್ಮೆ ಸದಸ್ಯನಾದರೆ ಅದು ಅಜೀವ ಸದಸ್ಯತನವಾಗಿರುತ್ತದೆ. ಗ್ರಂಥಾಲಯದಲ್ಲಿ ಸಾಕಷ್ಟು ಶಾಂತಿ ನೆಲೆಸಿದೆ. ಒಳ್ಳೊಳ್ಳೆ ವಾಕ್ಯಗಳನ್ನು ಗೋಡೆ ಬರಹವನ್ನಾಗಿ ಬಳಸಿರುತ್ತಾರೆ. ಗ್ರಂಥಾಲಯಗಳಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ, ವಿಶೇಷ ಚೇತನರಿಗೆ ಉಪಯೋಗವಾಗುವಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಮಕ್ಕಳಿಗೆ ಬೇಸಿಗೆಯ ರಜದಲ್ಲಿ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ. ಓದುವ ಬೆಳಕು ಕಾರ್ಯಕ್ರಮದಡಿಯಲ್ಲಿ 6 ರಿಂದ 18 ವರ್ಷದ ಮಕ್ಕಳಿಗೆ ಉಚಿತ ಸದಸ್ಯತ್ವ ನೋಂದಣಿ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುವ ನಿಟ್ಟಿನಲ್ಲಿ ಅಂತರ್ಜಾಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಕ್ಕಳನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಗೋಡೆ ಬರಹಗಳನ್ನು ಚಿತ್ರಿಸಲಾಗಿದೆ. ನಮ್ಮ ದೇಶದ ಕೆಲವು ರಾಷ್ಟ್ರೀಯ ಗ್ರಂಥಾಲಯಗಳ ಹೆಸರುಗಳು: ತಂಜಾವೂರಿನ ಸರಸ್ವತಿ ಮಹಲ್, ಪಟ್ನಾದ ಮಹಮ್ಮದ್ ಖುದಾಬಕ್ಷ್ ಗ್ರಂಥಾಲಯ, ಪುಣೆಯ ಭಂಡಾರ್ಕರ್ ಪ್ರಾಚ್ಯ ವಿದ್ಯಾಸಂಸ್ಥೆಯ ಗ್ರಂಥಾಲಯ, ಮೈಸೂರಿನ ಓರಿಯೆಂಟಲ್ ಲೈಬ್ರರಿ, ಬೆಂಗಳೂರಿನ ಸಾರ್ವಜನಿಕ ಪುಸ್ತಕ ಭಂಡಾರ, ಬಿಹಾರದ ಆರಾ ನಗರದ ಜೈನ ಪ್ರಾಚ್ಯ ಗ್ರಂಥಾಲಯ, ಮದರಸಿನ ಓರಿಯೆಂಟಲ್ ಲೈಬ್ರರಿ, ಮೈಸೂರಿನ ಅರಮನೆಯ ಸರಸ್ವತಿ ಭಂಡಾರ, ಮೂಡಬಿದಿರೆಯ ಬಸ್ತಿಯ ಗ್ರಂಥಾಲಯ, ಕೆಲವು ವೀರಶೈವ ಮಠಗಳ ಪ್ರಾಚೀನ ಪುಸ್ತಕ ಭಂಡಾರಗಳು. ಆಧುನಿಕ ಡಿಜಿಟಲ್ ಯುಗದಲ್ಲಿಯೂ ಗ್ರಂಥಾಲಯಗಳು ತಮ್ಮ ಮಹತ್ವವನ್ನು ಕಳೆದುಕೊಂಡಿಲ್ಲ. ಬದಲಾಗಿ ಹೊಸ ಸ್ವರೂಪದಲ್ಲಿ ಹೆಚ್ಚು ಪ್ರಸ್ತುತವಾಗಿವೆ. ಗೂಗಲ್ ಮತ್ತು ಇಂಟರ್ನೆಟ್ನ ಈ ಕಾಲದಲ್ಲಿ ಗ್ರಂಥಾಲಯಗಳ ಮಹತ್ವ ಈ ಕೆಳಗಿನಂತಿದೆ: ಜ್ಞಾನದ ಹೆಬ್ಬಾಗಿಲು ಮತ್ತು ಡಿಜಿಟಲ್ ಸೇರ್ಪಡೆ. ಆಧುನಿಕ ಲೈಬ್ರರಿಗಳು ಕೇವಲ ಪುಸ್ತಕಗಳ ಸಂಗ್ರಹವಲ್ಲ, ಅವು ಇ-ಬುಕ್ಸ್, ಆನ್ಲೈನ್ ಡಾಟಾಬೇಸ್ಗಳು ಮತ್ತು ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವ ಸಮುದಾಯ ಕೇಂದ್ರಗಳಾಗಿವೆ. ಮಾಧ್ಯಮಗಳಲ್ಲಿ ಸಿಗದ ಶಾಂತಿ, ಏಕಾಗ್ರತೆ ಮತ್ತು ಓದುವ ಸಂಸ್ಕೃತಿಯನ್ನು ಭೌತಿಕ ಗ್ರಂಥಾಲಯಗಳು ನೀಡುತ್ತವೆ. ಇದು ವಿದ್ಯಾರ್ಥಿಗಳ ಸ್ಮರಣೆ ಮತ್ತು ಕಲಿಕೆಗೆ ಸಹಕಾರಿಯಾಗಿದೆ. ಡಿಜಿಟಲ್ ಜಗತ್ತಿನಲ್ಲಿ ಮಾಹಿತಿ ಬದಲಾಗಬಹುದು, ಆದರೆ ಸಾಂಪ್ರದಾಯಿಕ ಗ್ರಂಥಾಲಯಗಳು
ಹಳೆಯ ಕೃತಿಗಳು ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುತ್ತವೆ. ಶಾಲೆ ಮತ್ತು ಕಾಲೇಜು ಗ್ರಂಥಾಲಯಗಳು ಪಠ್ಯಕ್ರಮದ ಆಚೆಗೆ ಜ್ಞಾನವನ್ನು ವಿಸ್ತರಿಸಲು, ಸ್ವತಂತ್ರ ಕಲಿಕೆಯನ್ನು ಉತ್ತೇಜಿಸಲು ಮತ್ತು ಉತ್ತಮ ಶೈಕ್ಷಣಿಕ ಸಾಧನೆಗೆ ಸಹಾಯ ಮಾಡುತ್ತವೆ. ಅತಿಯಾದ ಮಾಹಿತಿಯ ಈ ಕಾಲದಲ್ಲಿ ನಂಬಲರ್ಹ ಮತ್ತು ನಿಖರವಾದ ಮಾಹಿತಿಯನ್ನು ಹುಡುಕಲು ಗ್ರಂಥಪಾಲಕರು ಮಾರ್ಗದರ್ಶನ ನೀಡುತ್ತಾರೆ. ಭೌತಿಕ ಮತ್ತು ಡಿಜಿಟಲ್ ರೂಪಗಳ ಸಮ್ಮಿಲನದೊಂದಿಗೆ ಗ್ರಂಥಾಲಯಗಳು ಇಂದಿನ ಸಮಾಜದಲ್ಲಿ ಜ್ಞಾನಾರ್ಜನೆಯ ಭದ್ರ ಬುನಾದಿಯಾಗಿ ಮುಂದುವರೆದಿವೆ. ಪುಸ್ತಕಗಳ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತೇವೆ. ಪುಸ್ತಕ ಓದುವುದರಿಂದ ಲೋಕದ ಅನುಭವ ಪಡೆಯಲು ಅವಕಾಶವಾಗುತ್ತದೆ. ದೇಶ ಸುತ್ತಬೇಕು, ಕೋಶ ಓದಬೇಕು ಎಂಬ ಮಾನವ ಬಯಕೆಗೆ ಇವು ಸ್ಪಂದಿಸುತ್ತವೆ. ಪುಸ್ತಕವು ನಮ್ಮ ಬದುಕನ್ನು ಬೆಳಗುತ್ತವೆ. ಶಾಲೆಯಲ್ಲಿ ಗ್ರಂಥಾಲಯವು ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದೆ. ವಿವಿಧ ವಯಸ್ಸಿನ ವಿದ್ಯಾರ್ಥಿಗಳ ಆಸಕ್ತಿಗಳು ಮತ್ತು ಯೋಗ್ಯತೆಗೆ ಸೂಕ್ತವಾದ ಪುಸ್ತಕಗಳೊಂದಿಗೆ ಅದರ ನಿಯತಕಾಲಿಕೆಗಳು, ಪತ್ರಿಕೆಗಳು ಮತ್ತು ಅದರ ಶಾಂತ ಮತ್ತು ನೆಮ್ಮದಿಯ ವಾತಾವರಣದೊಂದಿಗೆ ಅಲ್ಲಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ವಿಶೇಷ ಕರೆಯಿದೆ. ಸ್ವಕಲಿಕೆಯ ಅಭ್ಯಾಸವನ್ನು ಬೆಳೆಸಲು ಅನುಕೂಲಕರವಾದ ವಾತಾವರಣವನ್ನು ಅವರು ಇಲ್ಲಿ ಕಂಡುಕೊಳ್ಳುತ್ತಾರೆ. ಗ್ರಂಥಾಲಯವು ಶಾಲೆಯ ಬೌದ್ಧಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ಬೆಳವಣಿಗೆಯಲ್ಲಿ ಪುಸ್ತಕಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಪುಸ್ತಕಗಳು ನಮ್ಮ ಸಹಪಾಠಿಗಳು, ಸಂಗಾತಿಗಳು. ಪುಸ್ತಕ ಸಂಸ್ಕೃತಿಗಿಂತ ಮಿಗಿಲಾದದ್ದು ಬೇರೊಂದಿಲ್ಲ. ಆದ್ದರಿಂದ ಪುಸ್ತಕ ಓದುವ ಹವ್ಯಾಸ ಒಳ್ಳೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದರಿಂದ ಉತ್ತಮ ಸಂಸ್ಕೃತಿಗೆ ನಾಂದಿ, ನಾಳಿನ ಅಭಿವೃದ್ಧಿಯ ಪ್ರೇರಕ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದುದು ಯಾವುದೂ ಇಲ್ಲ ಎಂಬುದು ಪ್ರಾಚೀನ ಗೀತಾಮೃತದ ಒಂದು ಅಣಿಮುತ್ತು. ಗ್ರಂಥಾಲಯಗಳಲ್ಲಿ ಹಲವು ವಿಧಗಳಿವೆ. ಸಾರ್ವಜನಿಕ ಗ್ರಂಥಾಲಯಗಳು, ಇವುಗಳನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಸರಕಾರ ಅಥವಾ ಸ್ಥಳೀಯ ಸಂಸ್ಥೆಗಳು ನಿರ್ವಹಿಸುತ್ತವೆ. ಎಲ್ಲ ವಯಸ್ಸಿನವರಿಗೂ ಪ್ರವೇಶವಿರುತ್ತದೆ. ಉದಾಹರಣೆಗೆ ನಗರ ಕೇಂದ್ರ ಗ್ರಂಥಾಲಯ, ಗ್ರಾಮ ಪಂಚಾಯತ್ ಗ್ರಂಥಾಲಯ ಇತ್ಯಾದಿ. ಶೈಕ್ಷಣಿಕ ಗ್ರಂಥಾಲಯಗಳು, ಶಾಲಾ, ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅಧ್ಯಯನಕ್ಕಾಗಿ ಇವುಗಳನ್ನು ಸ್ಥಾಪಿಸಲಾಗಿರುತ್ತದೆ. ವಿಶೇಷ ಗ್ರಂಥಾಲಯಗಳು, ನಿರ್ದಿಷ್ಟ ವಿಷಯಗಳು ಅಥವಾ ವೃತ್ತಿಪರರಿಗೆ ಮೀಸಲಾದ ಗ್ರಂಥಾಲಯಗಳು. ಸಂಶೋಧನಾ ಸಂಸ್ಥೆಗಳು, ಕಾರ್ಪೊರೇಟ್ ಕಚೇರಿಗಳು, ಆಸ್ಪತ್ರೆಗಳು ಮತ್ತು ಸರಕಾರಿ ಇಲಾಖೆಗಳು ಇವುಗಳನ್ನು ನಿರ್ವಹಿಸುತ್ತವೆ. ರಾಷ್ಟ್ರೀಯ ಗ್ರಂಥಾಲಯಗಳು ದೇಶದ ಸಾಹಿತ್ಯ, ಐತಿಹಾಸಿಕ ದಾಖಲೆಗಳು ಮತ್ತು ಪ್ರಕಟಿತ ಪುಸ್ತಕಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿಡಲು ಸರ್ಕಾರದ ಮಟ್ಟದಲ್ಲಿರುವ ಅತ್ಯುನ್ನತ ಗ್ರಂಥಾಲಯವಾಗಿದೆ. ಉದಾಹರಣೆಗೆ ಕೋಲ್ಕತ್ತಾದಲ್ಲಿರುವ ಭಾರತದ ರಾಷ್ಟ್ರೀಯ ಗ್ರಂಥಾಲಯ ಪುಸ್ತಕ ಹವ್ಯಾಸದಿಂದ ತಾನಿರುವ ಸ್ಥಳದಲ್ಲಿಯೇ ಲೋಕದ ಅನುಭವಗಳನ್ನು ಪಡೆಯುವ ಅವಕಾಶ ಲಭಿಸುತ್ತದೆ. ಓದುಗಾರರಿಗೆ ಅನುಕೂಲವಾಗುವುದೇ ಪುಸ್ತಕ. ಗ್ರಂಥಾಲಯಗಳಲ್ಲಿ ಪುಸ್ತಕವನ್ನು ಸಂಗ್ರಹಿಸುವುದು ಹಾಗೆ ಮನೆಗಳಲ್ಲಿ ಸಂಗ್ರಹಿಸಿಟ್ಟು ಓದುವುದು. ಪುಸ್ತಕ ಓದುವುದು ಮನುಷ್ಯನನ್ನು ವಜ್ರದಷ್ಟು ಬೆಲೆ ಬರುವಂತೆ ಮಾಡುತ್ತದೆ. ಕತೆ, ಕಾದಂಬರಿ, ಕವಿತೆ, ನಾಟಕ, ಪ್ರಬಂಧ, ವಿಚಾರ, ವಿಮರ್ಶೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ರಾಜಕೀಯ ಮುಂತಾದವುಗಳು ಇವುಗಳ ಮೂಲಕ ಅಭಿವೃದ್ಧಿ ಹೆಚ್ಚಿಸುತ್ತದೆ. ಪುಸ್ತಕಗಳು ನಮಗೆ ಬದುಕುವುದನ್ನು, ವಿಚಾರ ಮಾಡುವುದನ್ನು ಕಲಿಸುವುದರ ಜೊತೆಗೆ ಆಲೋಚಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗ್ರಂಥಾಲಯಗಳು ಜ್ಞಾನದ ದೇವಾಲಯಗಳು. ಪುಸ್ತಕಗಳು ಮನಸ್ಸಿನ ಉಪಸ್ಥಿತಿ ಮತ್ತು ವೀಕ್ಷಣಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತವೆ. ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ ಎಂಬ ನಾಣ್ಣುಡಿ ಇದೆ. ಗ್ರಂಥಾಲಯ ಎನ್ನುವುದು ಜ್ಞಾನ ಮಂದಿರ ಹಾಗೂ ಜ್ಞಾನ ಭಂಡಾರದ ಸಂಗ್ರಹ. ಜ್ಞಾನಾರ್ಜನೆಗೆ ಅಗತ್ಯವಾದ ಗ್ರಂಥಗಳಿರುವ ಆಲಯವೇ ಗ್ರಂಥಾಲಯ. ಅರಿವು ಕೇಂದ್ರ ಅಥವಾ ಗ್ರಂಥಾಲಯ ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಗ್ರಾಮಗಳ ಪ್ರತಿ ನಾಗರಿಕರು ದಿನಪತ್ರಿಕೆ, ಇತರೆ ಪುಸ್ತಕಗಳನ್ನು ಓದುವ ಮೂಲಕ ಮಾಹಿತಿ ಪಡೆಯಲು ಒಂದು ಉತ್ತಮ ಸ್ಥಳವಾಗಿದೆ. ಓದುವ ಹವ್ಯಾಸ ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿದ್ದು, ಮಕ್ಕಳು, ನಾಗರಿಕರ ಸಬಲೀಕರಣಕ್ಕೆ ಈ ಓದು ಸಹಕಾರ ನೀಡಲಿದೆ. 80 ವರ್ಷ ಮೀರಿದ ವೃದ್ಧರು ಅರಿವು ಕೇಂದ್ರಗಳಿಗೆ ಭೇಟಿ ನೀಡಿ ದಿನಪತ್ರಿಕೆಗಳು, ಇತರೆ ಪುಸ್ತಕಗಳನ್ನು ಓದುತ್ತಿರುವುದನ್ನು ಕಾಣುತ್ತೇವೆ. ಮಕ್ಕಳ ಜೊತೆ ಪೋಷಕರು ಅರಿವು ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಒಟ್ಟಾರೆಯಾಗಿ ಗ್ರಂಥಾಲಯಗಳು ನಮ್ಮ ಜ್ಞಾನ ವಿಕಾಸಕ್ಕೆ ದಾರಿದೀಪವಾಗಿದೆ. ನಮ್ಮಲ್ಲಿ ಓದುವ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಓದು ಸಹಕಾರಿಯಾಗಿದೆ. ನಾವೆಲ್ಲರೂ ಗ್ರಂಥಾಲಯದ ಸದ್ಬಳಕೆ ಮಾಡೋಣ.
ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ. ಹಾಗಾಗಿ ನಾವೆಲ್ಲರೂ ಗ್ರಂಥಾಲಯದ ಸದ್ಬಳಕೆ ಮಾಡೋಣ. ಇದುವರೆಗೆ ಗ್ರಂಥಾಲಯದ ಮಹತ್ವ ಹೇಮಲತಾ ಜೆ ಶರ್ಮಾ ಅವರಿಂದ ಭಾಷಣ ಕೇಳಿದಿರಿ.